ಹಾಯ್ ಎವ್ರಿವನ್. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನೋ ವಿಷಯ ಏನಪ್ಪ ಅಂದರೆ ಸಕ್ಸಸ್ ಮತ್ತು ಫೇಲ್ಯೂರ್. ಈ ಸಕ್ಸಸ್ ಮತ್ತು ಫೇಲ್ಯೂರ್ ನಮ್ಮ ಜೀವನದಲ್ಲಿ ಸಾಮಾನ್ಯ. ಅಂದರೆ ಈ ಸಮಾಜದಲ್ಲಿ ನಾವು ಬದುಕ್ತಿರುವಾಗ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅದರ ಒಂದು ರೂಲ್ಸಿಗೆ ನಾವು ಒಳಗೊಂಡಾಗ ಸಮಾಜವೇ ಕೆಲವೊಮ್ಮೆ ಡಿಸೈಡ್ ಮಾಡ್ತದೆ ನಮ್ಮ ಲೈಫಲ್ಲಿ ಯಾವುದು ಸಕ್ಸಸ್ ಯಾವುದು ಫೇಲ್ಯೂರ್ ಅಂತ. ನಾವು ಡಿಸೈಡ್ ಮಾಡೋಕ್ಕಿಂತ ಹೆಚ್ಚಾಗಿ ಸಮಾಜವೇ ಡಿಸೈಡ್ ಮಾಡ್ತದೆ ನಾವು ಹೇಗೆ ಇದ್ದರೆ ನಾವು ಸಕ್ಸಸ್ಫುಲ್, ಹೇಗೆ ಇದ್ದರೆ ನಾವು ಫೇಲ್ಯೂರ್. ಅದು ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು. ಕೆಲವೊಬ್ಬರದ್ದು ಪರ್ಸ್ನಲ್ ಲೈಫ್ ಸಕ್ಸಸ್ಫುಲ್ ಆಗಿರ್ಬೋದು, ಆದರೆ ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಕೆಳಮಟ್ಟದಲ್ಲಿರ್ಬೋದು. ಕೆಲವೊಬ್ಬರಲ್ಲಿ ಪ್ರೊಫೆಷ್ನಲ್ ಲೈಫ್ ಸಕ್ಸಸ್ಫುಲ್ ಆಗಿರ್ಬೋದು, ಆದರೆ ಪರ್ಸ್ನಲ್ ಲೈಫ್ ಏನಿದೆ ತುಂಬ ಕೆಳಮಟ್ಟದಲ್ಲಿರ್ಬೋದು. ಹಾಗಾಗಿ ಎಲ್ಲರ ಲೈಫ್ ಒಂದೇ ರೀತಿ ಇರಲ್ಲ. ಎಲ್ಲರ ಲೈಫನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ನಾವು ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬರ ಲೈಫ್ ಒಂದರಲ್ಲಿ ಒಳ್ಳೆದಿದ್ದರೆ ಇನ್ನೊಬ್ಬರ ಲೈಫ್ ಇನ್ನೊಂದರಲ್ಲಿ ಒಳ್ಳೆದಿರ್ತದೆ. ಎಲ್ಲರಿಗೂ ಆ ದೇವರು ಪಾಸಿಟಿವ್ ಒಂದು ಸೈಡ್ ಅಂತ ಕೊಟ್ಟಿರ್ತಾನೆ. ಆ ಪಾಸಿಟಿವ್ ಸೈಡನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು, ಹೇಗೆ ನಾವು ನಮ್ಮ ಏನು ಲೈಫ್ನ ಜರ್ನಿ ಇದೆ ಅದರಲ್ಲಿ ನಾವು ಹೇಗೆ ಈ ಸಕ್ಸಸ್ ಮತ್ತು ಫೇಲ್ಯೂರನ್ನು ಬದಿಗಿಟ್ಟು ಲೈಫ್ನಲ್ಲಿ ನಮಗೆ ಆಗುವಂತಹ ಕೆಲವೊಂದು ಅನುಭವಗಳು, ಅದು ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ಅದು ನಾವು ಹಾಗೆ ನಾವು ಯಾವುದೇ ಒಂದು ಕಾಂಪಿಟೇಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದಾಗ ಅದಕ್ಕೆ ನಾವು ಹೇಗೆ ಪ್ರಿಪ್ರೇಷನ್ ಮಾಡ್ತೇವೆ, ಅಥವಾ ನಮ್ಮ ಲೈಫ್ನಲ್ಲಿ ಒಂದು ಏನಾದರೂ ಕಲಿಬೇಕಂತಿದ್ರೆ, ಹೊಸ ವಿಷಯವನ್ನು ಕಲಿಬೇಕಂತ ಇದ್ದರೆ ಆ ಒಂದು ವಿಷಯವನ್ನು ಕಲೀಲಿಕ್ಕೆ ನಾವು ಎಷ್ಟು ಎಫರ್ಟ್ ಹಾಕ್ತೇವೆ. ನಮ್ಮ ಏನು ನೆಗೆಟಿವಿಟಿ ಇದೆ, ಕೆಲವೊಂದು ನಮ್ಮ ನೆಗೆಟಿವಿಟಿಯನ್ನು ನಾವು ಅದನ್ನು ಬದಿಗಿಟ್ಟು ನಾವು ಹೇಗೆ ಪಾಸಿಟಿವಿಟಿ ವೇಗೆ ನಾವು ಹೇಗೆ ಹೋಗ್ತೇವೆ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ ಅದು. ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗೆ ನಮಗೆ ಪ್ರೋತ್ಸಾಹಿಸ್ತಾರೆ, ಒಂದು ವಿಷಯದ ಬಗ್ಗೆ ನಾವು ಕಲಿಬೇಕಂದ್ರೆ ನಮ್ಮನ್ನು ಹೇಗೆ ಪ್ರೋತ್ಸಾಹಿಸ್ತಾರೆ ಅದರ ಮೇಲೂ ಡಿಪೆಂಡ್ ಆಗಿರ್ತದೆ. ನಾವು ಈ ಸಮಾಜದಲ್ಲಿ ಬದುಕ್ತಿದ್ದೇವೆ, ಹಾಗಾದರೆ ಈ ಸಕ್ಸಸ್ ಮತ್ತು ಫೇಲ್ಯೂರ್ ಮ್ಯಾಟರ್ ಆಗ್ತದೆ. ಯಾಕಂದರೆ ನಾವು ಅದನ್ನು ಹೆಚ್ಚಾಗಿ ತಲೆಗೆ ತಗೊಳ್ಳಿಲ್ಲದಿದ್ದರೂ ಸಹ ನಮ್ಮ ಸುತ್ತಮುತ್ತಲಿನ ಜನಗಳು ಮಾತಾಡ್ಕೊಳ್ಳುವಾಗ ನಮಗೆ ಅನಿಸ್ತದೆ ಈ ಸಕ್ಸಸ್ ಮತ್ತು ಫೇಲ್ಯೂರ್ ಎಷ್ಟು ಮ್ಯಾಟರ್ ಆಗ್ತದೆ ಅಂತ. ರೀಸೆಂಟಾಗಿ ನಾನೊಂದು ಬುಕ್ ಓದ್ತಿದ್ದೆ, ಡೂ ಅಪೆಕ್ಸ್ ಶಿಫ್ಟ್ ಅಂತ. ಅದರಲ್ಲಿ ಈ ಸಕ್ಸಸ್ ಮತ್ತು ಫೇಲ್ಯೂರ್ನ ಬಗ್ಗೆ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದರು. ನಾವು ಏನು ಥಿಂಕ್ ಮಾಡ್ತೇವೆ ಅದರ ಒಂದು ಸ್ಟೆಪ್ ಮೇಲೆ ನಾವು ಹೇಗೆ ಆ ಸಕ್ಸಸ್ ಮತ್ತು ಫೇಲ್ಯೂರನ್ನು ನಾವು ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೋದು, ಸಮಾನ ರೀತಿಯಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಬೋದು. ಆ ರೀತಿ ಆಕ್ಸೆಪ್ಟ್ ಮಾಡಲಿಕ್ಕೆ ಅದಕ್ಕೆ ಒಂದು ಮೈಂಡ್ಸೆಟ್ ಇರಬೇಕಾಗ್ತದೆ. ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಡೆವಲಪ್ ಮಾಡ್ಕೊಳ್ಬೋದು ಅಂತ ತುಂಬ ಚೆನ್ನಾಗಿ ಅದರಲ್ಲಿ ಆಥರ್ ಬರ್ತಿದ್ದಾರೆ. ನೀವು ಸಮಾಜದಲ್ಲಿ ಒಂದು ವಿಷಯದಲ್ಲಿ ತುಂಬ ಸಕ್ಸಸ್ ಹೊಂದಿದರೆ ಸಮಾಜ ಏನಿದೆ ಅದು ನಿಮ್ಮನ್ನು ಹೊಗಳ್ತದೆ, ಹೌದಾ? ಆದರೆ ನೀವು ಫೇಲ್ಯೂರ್ ಆದರೆ ನಿಮ್ಮನ್ನು ತೆಗಳ್ತದೆ. ಅವರು ನಿಮ್ಮ ಸೋಲನ್ನು ಟೀಕೆ ಮಾಡ್ತಾರೆ ವಿನಃ ನೀವು ಅಲ್ಲಿಯವರೆಗೆ ತಲುಪಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ದೀರಿ ಅಂತ ಯಾರು ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ. ಅವರು ಬರೀ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ನೀವು ಫೇಲ್ಯೂರ್ ಅನುಭವಿಸಿದ್ರೆ ಸಹ ಅಲ್ಲಿಯವರೆಗೆ ತಲುಪಲಿಕ್ಕೆ, ಆ ಸ್ಟೇಜ್ವರೆಗೆ ತಲುಪಲಿಕ್ಕೆ ನೀವು ಎಷ್ಟು ಶ್ರಮ ಪಟ್ಟಿದ್ದೀರಿ ಅದನ್ನು ಯಾರು ನೋಡೋದಿಲ್ಲ. ನಿಮ್ಮ ದಾರಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ಯಾರೂ ಕೇಳಲ್ಲ. ಆದರೆ ಆ ದಾರಿಯಲ್ಲಿ ನೀವೇನು ಚೂಸ್ ಮಾಡಿದ್ದೀರಿ ಆ ದಾರಿಯಲ್ಲಿ ನೀವು ಒಬ್ಬರೇ ಹೋಗಬೇಕಾಗ್ತದೆ. ಅದರಲ್ಲಿ ಯಾರು ನಿಮ್ಮ ಜೊತೆ ಬರಲಿಕ್ಕೆ ಆಗೋದಿಲ್ಲ, ಹೌದಾ? ನೀವೇ ಪರಿಶ್ರಮ ಪಡಬೇಕಾಗ್ತದೆ. ಬೇರೆಯವರು ಬೆಳಕು ತೋರಿಸ್ಬೋದು, ಬೇರೆಯವರು ಹೆಲ್ಪ್ ಮಾಡ್ಬೋದು, ಆದರೆ ಪರಿಶ್ರಮ ಪಡುವಂಥವರು ನೀವೇ ಆಗಿರ್ತೀರ. ಅಲ್ಲಿ ಎದುರಾಗುವ ಸಮಸ್ಯೆಗಳನ್ನು ನೀವೇ ಎದುರಿಸಬೇಕಾಗ್ತದೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಈ ಸಕ್ಸಸ್ಗಿಂತ ನೀವು ಅದರಲ್ಲಿ ಏನು ಅನುಭವ ಕಲ್ತ್ರಿ
ಅದು ನಿಮ್ಮ ಲೈಫ್ನಲ್ಲಿ ತುಂಬ ಮುಖ್ಯವಾಗುತ್ತೆ. ಈ ಸಕ್ಸಸ್ಗಿಂತ ನೀವು ಆ ಪ್ರೊಸೆಸ್ನಲ್ಲಿ, ಆ ಒಂದು ದಾರಿಯಲ್ಲಿ ಏನೆಲ್ಲ ಕಲ್ತ್ರಿ, ಏನೆಲ್ಲ ಸ್ಕಿಲ್ಸ್ಗಳನ್ನು ಕಲ್ತ್ರಿ, ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಮುಂದೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿಕ್ಕೆ. ನೀವು ಆ ಒಂದು ದಿನದ ಗೆಲುವಿಗೋಸ್ಕರ ಎಷ್ಟು ಸಲ ಸೋತಿದ್ದೀರಾ, ಎಷ್ಟೋ ಕೆಟ್ಟ ಅಭ್ಯಾಸಗಳನ್ನು ನೀವು ಬಿಟ್ಟಿದ್ದೀರಾ ಅಂತ ಯಾರೂ ಕೇಳಲ್ಲ. ಆದರೆ ಆ ಒಂದು ನೀವು ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಏನು ಬಂದಿದ್ದೀರಿ, ಆ ಸಕ್ಸಸ್ ಪಡೀಲಿಕ್ಕೋಸ್ಕರ ಆ ದಾರಿಯಲ್ಲಿ ಆ ಪ್ರೊಸೆಸ್ಸೇ ಸಕ್ಸಸ್ ಆ್ಯಕ್ಚುಲಿ. ಯಾರೋ ಒಂದು ನಿಮಗೆ ನೀನು ಈ ಸ್ಟೇಜಿಗೆ ಬಂದರೆ ನೀನು ಸಕ್ಸಸ್ಫುಲ್, ನೀನು ಹೀಗೆ ಆದರೆ ಸಕ್ಸಸ್ಫುಲ್ ಅಂದರೆ ಅದು ಅವರು ಮಾಡಿದಂಥ ಒಂದು ರೂಲ್ಸ್. ಅದಕ್ಕೆ ನೀವು ಅಂಟಿಕೊಳ್ಬೇಕಾದಂಥ ಅಗತ್ಯ ಇಲ್ಲ. ನಿಮ್ಮ ಆ ಪ್ರೊಸೆಸ್ಸಲ್ಲಿ, ನಿಮ್ಮ ಆ ವರ್ಕಲ್ಲಿ ನೀವು ಏನು ಸ್ಕಿಲ್ಸನ್ನು ಪಡೆದಿದ್ದೀರಾ ಅದೇ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ಬೋದು. ನೀವು ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಸಕ್ಸಸ್ಫುಲ್ ಆಗಲಿಕ್ಕೆ ಜನರು ಮಾತಾಡ್ಕೊಳ್ಳೋದು ನಿಮ್ಮ ಪ್ರಯತ್ನವನ್ನು, ನಿಮ್ಮ ದಾರಿಯನ್ನು ಯಾರೂ ಮಾತಾಡೋದಿಲ್ಲ. ಜಸ್ಟ್ ನೀವು ಸಕ್ಸಸ್ಫುಲ್ಲಾ ಇಲ್ಲ ಫೇಲ್ಯೂರ್, ಸಕ್ಸಸ್ ಆಗಿದ್ದೀರಾ ಫೇಲ್ಯೂರ್ ಆಗಿದ್ದೀರಾ ಅಷ್ಟೇ ಮಾತಾಡ್ತಾರೆ ವಿನಃ ನೀವು ಹೇಗೆ ಆ ದಾರಿಯನ್ನು ದಾಟಿ ಬಂದ್ರಿ, ನೀವು ಹೇಗೆ ಆ ಪ್ರೊಸೆಸ್ಸಲ್ಲಿ ಹೇಗೆ ಸ್ಕಿಲ್ಸನ್ನು ಕಲಿತ್ರಿ ಅದನ್ನು ಯಾರು ಕೇಳಲಿಕ್ಕೆ ಬರೋದಿಲ್ಲ. ಎಲ್ಲರೂ ನಿಮ್ಮ ಎಂಡ್ ರಿಸಲ್ಟಿಗೆ ಫೋಕಸ್ ಮಾಡ್ತಾರೆ ವಿನಃ ನಿಮ್ಮ ಏನು ಜರ್ನಿ ಇದೆ ಅದಕ್ಕೆ ಯಾರೂ ಫೋಕಸ್ ಮಾಡಲ್ಲ. ಇದರಿಂದ ನಾವು ಏನು ಕಾನ್ಸಂಟ್ರೇಟ್ ಮಾಡ್ಬೋದಂದರೆ, ನಾವು ಸಕ್ಸಸ್ ಮತ್ತು ಫೇಲ್ಯೂರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಬದಲು ನಮ್ಮ ಜರ್ನಿ ಏನಿದೆ ಅದನ್ನು ಎಂಜಾಯ್ ಮಾಡಿದರೆ ನಾವು ಅದರಲ್ಲಿ ಏನು ಕಲ್ತ್ಕೊಂಡ್ವಿ, ನಾವು ಯಾವ ಎಲ್ಲ ನಮ್ಮ ಕೆಟ್ಟ ಅಭ್ಯಾಸಗಳನ್ನು ನಾವು ಅದರಲ್ಲಿ ಬಿಟ್ವಿ, ಏನೆಲ್ಲ ಸ್ಕಿಲ್ಸ್ಗಳನ್ನು ಕಲ್ತ್ವಿ, ಇದರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದರೆ ನಾವು ಹೆಚ್ಚು ಆ ಸಕ್ಸಸ್ ಫೇಲ್ಯೂರ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವ ಅಗತ್ಯ ಇರುವುದಿಲ್ಲ. ಈ ಸಕ್ಸಸ್ ಮತ್ತು ಫೇಲ್ಯೂರ್ ಅನ್ನೋದು ಒಂದು ರಿಸಲ್ಟ್ ಅಷ್ಟೇ. ಅದರ ನಡುವೆ ನಾವು ಏನು ಕಲ್ತ್ಕೊಂಡ್ವಿ ಅದೇ ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಮುಖ್ಯವಾದದ್ದು. ಯಾರಿಗೂ ಗೊತ್ತಿಲ್ಲ ಅಲ್ವಾ ನಾಳೆ ಏನಂತ. ಹಾಗಾಗಿ ಇವತ್ತು ಖುಷಿಯಾಗಿರಿ. ಇವತ್ತಿಗೆ ನಾವು ಏನು ಮಾಡಬೇಕಂತ ಪ್ಲ್ಯಾನ್ ಮಾಡೋಣ. ನಾವು ಗೋಲ್ ಸೆಟ್ಟಿಂಗ್ ಅಂದರೆ 1 ಇಯರಿಗೆ ಈ ವರ್ಷಕ್ಕೆ ನಾನು ಏನಾಗಬೇಕು ಅಂತ ಗೋಲ್ ಸೆಟ್ಟಿಂಗ್ ಮಾಡ್ಬೋದು. ಆದರೆ ಇವತ್ತೇನು ಮಾಡಿದ್ವಿ ಅದೇ ಮುಖ್ಯ ಆಗುತ್ತೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್